ಸ್ನೇಹಿತರೆ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸುತ್ತಿದೆ. ಪೊಲೀಸರು ಮಾಡ್ತಿರೋ ಇನ್ವೆಸ್ಟಿಗೇಷನ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ನೀಡುತ್ತಿದೆ. ದರ್ಶನ್ ಮೇಲೆ ಇಂತಹದ್ದೊಂದು ಗಂಭೀರ ಆರೋಪ ಬರುತ್ತೆ ಅನ್ನೋದನ್ನ ಯಾರೂ ಕೂಡ ಕನಸಿನಲ್ಲಿಯೂ ಸಹ ಊಹಿಸಿರಲಿಲ್ಲ. ಕೇಸ್ ದಾಖಲಾದ ಮೇಲೆ ಈ ಪ್ರಕರಣದಡಿ 8 IPC ಸೆಕ್ಷನ್ಗಳ ಅಡಿ ಕೇಸ್ಗಳನ್ನ ದಾಖಲಿಸಲಾಗಿದೆ. ರೇಣುಕಾಸ್ವಾಮಿಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಫೋಟೋಗಳು ಬಿಡುಗಡೆಯಾಗಿದ್ದು ಅವುಗಳನ್ನ ನೋಡಿದ್ರೆ ಎಂತವರಿಗೂ ಸಹ ಒಂದು ಕ್ಷಣ ಮೈ ಜುಮ್ ಅನ್ನಿಸೋದೇ ಇರೋದಿಲ್ಲ. ಆ ಫೋಟೋಗಳನ್ನ ನೋಡಿದ್ರೆ ಕೊಲೆ ಮಾಡಿರುವವರು ಮನುಷ್ಯರು, ರಾಕ್ಷಸರು ಅನ್ನಿಸುತ್ತೆ. ಇದೆಲ್ಲ ನಡೀತಿರುವಾಗ ದರ್ಶನ್ ರದ್ದು ಎನ್ನಲಾಗುತ್ತಿರುವ ಇನ್ನೊಂದು ಆಡಿಯೋ ವೈರಲ್ ಆಗಿದ್ದು, ಆ ಆಡಿಯೋದಲ್ಲಿ ದರ್ಶನ್ ತಮ್ಮ ಮಗನನ್ನೇ ಕೆಟ್ಟದಾಗಿ ನಿಂದಿಸಿರೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗಾದ್ರೆ ಏನದು ಆಡಿಯೋ ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಸ್ನೇಹಿತರೆ, ನಿನ್ನೆ ದರ್ಶನ್ ಸೇರಿದಂತೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದಗಳನ್ನ ಕೇಳಿದ ನಂತರ ನ್ಯಾಯಾಧೀಶರು ಈ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗದ ಬಂಧನಕ್ಕೆ ಕೊಡುವ ನಿರ್ಧಾರಕ್ಕೆ ಬರುವಂತಿತ್ತು. ಆದರೆ ಸರ್ಕಾರದ ಪರ ವಕೀಲರು ದರ್ಶನ್ ಸೇರಿದಂತೆ 4 ಜನರ ವಿಚಾರಣೆ ಇನ್ನೂ ಬಾಕಿ ಇರುವುದಾಗಿ ತಿಳಿಸಿ ಅವರನ್ನ ಪೊಲೀಸರ ವಿಚಾರಣೆಗೆ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡರು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ದರ್ಶನ್ ಪರ ವಕೀಲರು ಈಗಾಗಲೇ 10 ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಲಾಗಿತ್ತು. 2 ಬಾರಿ ಪೊಲೀಸರ ಕಸ್ಟಡಿಗೆ ನೀಡಿದ್ರು, 2 ಬಾರಿಯೂ ರಿಮ್ಯಾಂಡ್ ಅಪ್ಲಿಕೇಶನ್ ನೀಡಿಲ್ಲ ಎಂದು ದೂರಿದ್ರು. ಕೂಡಲೇ ಪ್ರತಿವಾದ ಮಾಡಿದ ಸರ್ಕಾರ ಪರ ವಕೀಲರು ಹಿಂದೆ 2 ಹಾಗೆ ಈಗಿನ ಒಟ್ಟು 3 ರಿಮ್ಯಾಂಡ್ ಅಪ್ಲಿಕೇಶನ್ಗಳನ್ನ ನೀಡಿ ದರ್ಶನ್ ರವರ ಕೊಲೆ ನಡೆದ ನಂತರ ಹಲವಾರು ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತನಾಡಿದ್ದಾರೆ. ಹಾಗೆ 70 ಲಕ್ಷ ರೂಪಾಯಿಗಳ ವ್ಯವಹಾರವನ್ನ ಮಾಡಿದ್ದಾರೆ. ಆ 70 ಲಕ್ಷ ರೂಪಾಯಿಗಳನ್ನ ಸಹ ಸಾಲವಾಗಿ ಪಡೆದಿದ್ದಾರೆ. ಹಾಗಾಗಿ ಆ ಹಣವನ್ನ ಯಾರಿಗಾಗಿ, ಯಾರಿಂದ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಪಡೆಯುವ ಅವಶ್ಯಕತೆ ಇದೆ ಎಂದು ವಾದವನ್ನ ಮಂಡಿಸಿದ್ರು. ಹಾಗಾಗಿ ನ್ಯಾಯಾಧೀಶರು ದರ್ಶನ್ ಸೇರಿದಂತೆ ಒಟ್ಟು 4 ಜನ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಿದ್ದಾರೆ. ಹಾಗಾಗಿ ದರ್ಶನ್ ಇನ್ನು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ಕಾರಾಗೃಹಕ್ಕೆ ಕಳಿಸಲಾಗಿದೆ. ಸ್ನೇಹಿತರೆ, ಇದರ ಮಧ್ಯೆ ಇನ್ನೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅದೇನೆಂದ್ರೆ, ದರ್ಶನ್ ಹಾಗೆ ದರ್ಶನ್ ಗ್ಯಾಂಗ್ಗೆ ರೇಣುಕಾಸ್ವಾಮಿಯನ್ನ ಹೊಡೆಯುವಂತೆ ಪ್ರಚೋದನೆ ನೀಡಿದ್ದು ಪವಿತ್ರ ಗೌಡ ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಮಾಡಿದ್ದ ಮೆಸೇಜ್ಗಳನ್ನ ಪವಿತ್ರ ಗೌಡ ದರ್ಶನ್ಗೆ 20 ದಿನಗಳ ಹಿಂದೆಯೇ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿದ್ರಂತೆ. ಆದ್ರೆ ದರ್ಶನ್ ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ವಂತೆ. ಆದ್ರೆ ಪವಿತ್ರ ಗೌಡ ದರ್ಶನ್ಗೆ ಪ್ರಚೋದನೆಯನ್ನ ನೀಡಿದ್ದಾಳೆ ಎನ್ನುವ ಆರೋಪ ಕೇಳಿಬರ್ತಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹೊಡೆಯುತ್ತಿರುವಾಗಲೂ ಇನ್ನೂ ಜೋರಾಗಿ ಹೊಡೀರಿ ಎಂದು ಆಕೆ ಹೇಳ್ತಿದ್ಲಂತೆ. ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಕಾರಣ ಪವಿತ್ರ ಗೌಡ ಎನ್ನಲಾಗ್ತಿದೆ. ಇನ್ನು ಈಗ ಹರಿದಾಡುತ್ತಿರುವ ದರ್ಶನ್ ರದ್ದು ಎನ್ನಲಾಗಿರುವ ಆಡಿಯೋ ತುಂಬಾ ವೈರಲ್ ಆಗ್ತಿದೆ. ಅದರಲ್ಲಿ ದರ್ಶನ್ ಸ್ವತಃ ತಮ್ಮ ಮಗನಿಗೆ ಅವನು ನಿಜವಾಗಿಯೂ ನನಗೆ ಹುಟ್ಟಿದ್ದಾನ ಎನ್ನುವ ಮೂಲಕ ತುಂಬಾ ಅವಾಚ್ಯವಾಗಿ ಬೈಯುವ ಮೂಲಕ ವಿಕೃತಿಯನ್ನ ಮೆರೆದಿದ್ದಾರೆ. ಆ ಆಡಿಯೋವನ್ನ ನೀವು ಒಮ್ಮೆ ಕೇಳಿದ್ರೆ ನಿಮಗೂ ಸಹ ತೂ ಅನ್ನಿಸೋದೇ ಇರೋದಿಲ್ಲ. ಆ ಆಡಿಯೋ ಪ್ಲೇ ಮಾಡ್ತೀನಿ, ಒಮ್ಮೆ ಕೇಳಿ. ನಾಳೆನೆ ಅವಳನ್ನ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದು ಬೇಡ, ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ. ನಿನ್ಗೆ ವಿಜಿ ದರ್ಶನ್ ಬೇಕು. ಅವ್ನು ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಈಸ್ಕೊಂಬಂದೆ? ತುಣ್ಣೆ ನಂದೇ ಬಿಟ್ಟವನ ಇಲ್ಲ ನಿಂದು ಕ್ಲಾಸ್ಮೇಟ್ ಗಳು ಬಿಟ್ಟವನ? ಅವನು ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು. ನಮ್ಮನ್ ಇದು ನಿನ್ ಕಿವಿಲ್ ಇರ್ಬೇಕು. ನೀನ್ ನಮ್ಮನ್ ಪೊಲೀಸ್ ಕೊಡ್ತೀಯಾ? ನೀನ್ ನಮ್ಮನ್ ಬಂದ್ ಅವ್ನ್ ಪೊಲೀಸ್ ಮುಂದೆ ನೀನ್ ನಮ್ಮನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ. ಇದ್ರೆ ಅವ್ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾಂದ್ರೆ ನಿನ್ನ